ಅನ್ನ ತಿನ್ಬಿಟ್ಟು ಬಿಗ್ ಬಾಸ್ ನ ಮತ್ತೊಂದು ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ವೀಕ್ಷಕರೇ, ಇವತ್ತು ಬಿಗ್ ಬಾಸ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತಂದ್ರೆ ನಿಜವಾಗ್ಲೂ ಕೂಡ ಇವತ್ತು ಒಂದು ದೊಡ್ಡ ಬದಲಾವಣೆ ಆಯ್ತು. 2 ದಿನ 3 ದಿನದಲ್ಲೇ ಫೈನಲಿ ರೆಡಿ ಆಗ್ಬಿಡುತ್ತೆ ಅನ್ಸುತ್ತೆ. ಇವತ್ತು ನಡೆದಿರೋ ಒಂದು ಎಪಿಸೋಡ್ ನೋಡಿದ್ರೆ ಏನಂತಂದ್ರೆ ಇವತ್ತು ಏನಾಯ್ತು ಅಂತಂದ್ರೆ ಇವತ್ತು ಯಾವುದೇ ರೀತಿ ಜಗಳ ಗಿಗಳ ಅನ್ನೋಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಒಂದು ಟಾರ್ಗೆಟ್ ಅನ್ನ ಕೊಡ್ತಾ ಇದೆ. ಏನಂತಂದ್ರೆ ಮನೇಲಿರೋ ಎಲ್ಲರೂ ಕೂಡ ಇಬ್ಬಿಬ್ಬರನ್ನ ಡೈರೆಕ್ಟ್ ಆಗಿ ಅವರೇ ನಾಮಿನೇಟ್ ಮಾಡುವಂಥದ್ದು. ಅವರೇ ನಾಮಿನೇಟ್ ಮಾಡಿ ಯಾರು ಜಾಸ್ತಿ ನಾಮಿನೇಟ್ ಆಗ್ತಾರೋ ಅವ್ರನ್ನ ಇಬ್ಬರನ್ನ ಮನೆಯಿಂದ ಕಳಿಸೋದಕ್ಕೆ ಅಂತೇಳಿ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ. ಅದರಲ್ಲಿ ಕ್ಯಾಪ್ಟನ್ ಆಗಿರುವಂಥ ಧನುಷ್ ಅವ್ರನ್ನ ಯಾರು ಕೂಡ ನಾಮಿನೇಟ್ ಮಾಡುವಾಗಿಲ್ಲ. ಒಬ್ಬೊಬ್ರು ಇಬ್ಬಿಬ್ಬರನ್ನ ನಾಮಿನೇಟ್ ಮಾಡ್ಬೋದು ಅಂತ ಹೇಳಿ ಒಂದು ಚೆಂಡ್ಗೆ ಅವ್ರಿಗೆ ಯಾರಿಗೆ ಮನೆಯಿಂದ ಒದ್ದು ಹೊರಗಡೆ ಕಳಿಸ್ಬೇಕು ಅವ್ರ ಫೋಟೋವನ್ನ ಚೆಂಡ್ಗೆ ಅಂಟಿಸಿ ಕಾಲಲ್ಲಿ ಒದ್ದು ಕಿಕ್ಔಟ್ ಮಾಡಿ ಹೊರಗಡೆ ಗೇಟ್ ಕಡೆ ಒದೆಯೋ ಒಂದು ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ. ಅದರಲ್ಲಿ ಮೊದಲಿಗೆ ತಗೊಳ್ಳುವಂಥದ್ದು ಯಾರು ಅಂತಂದ್ರೆ ಧನುಷ್ಗೆ ಹೇಳ್ತಾರೆ ಬಿಗ್ ಬಾಸ್. ಧನುಷ್ ಯಾರನ್ನ ಮೊದಲಿಗೆ ಆಯ್ಕೆ ಮಾಡ್ಕೋತಾರೆ ಅಂದ್ರೆ ಧ್ರುವಂತ್ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ. ಅದಕ್ಕೆ ಧ್ರುವಂತ್ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಕಾರಣ ಕೂಡ ಹೇಳ್ಬೇಕು ಅಂತ ಹೇಳ್ತಾರೆ ಇದು ಬಿಗ್ ಬಾಸ್. ಅದಕ್ಕೆ ಧನುಷ್ ಅವರು ಧ್ರುವಂತ್ ಅವ್ರನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿರು ಅಂತ ಹೇಳಿದ್ರೆ ಏನ್ ರೀಸನ್ ಹೇಳ್ತಾರೆ ಅಂತಂದ್ರೆ, ಮೊನ್ನೆ ನೋಡಿದ್ರೆ ನೀವು ರಘು ಸರ್ ಹತ್ರ ಕೂತ್ಕೊಂಡಿದ್ದಾಗ ಊಟ ಮಾಡಿದಾಗ ಊಟ ಚೆನ್ನಾಗಿ ಮಾಡಿದ್ದೀರಾ, ನೀವು ತುಂಬ ಒಂದು ರೀತಿ ನಮಗೆಲ್ಲ ಮೋಟಿವೇಶನ್ ಆಗಿದ್ದೀರಾ, ನೀವು ತುಂಬ ನಮಗೆ ಜಿಮ್ ಬಗ್ಗೆ, ಒಂದು ಅಥ್ಲೆಟಿಕ್ ಬಗ್ಗೆ, ಶಾರೀರಿಕ ಬೆಳವಣಿಗೆ ಬಗ್ಗೆ ತುಂಬ ಚೆನ್ನಾಗಿ ಏನೇನು ಹೇಳಿದ್ರಿ ಅಂತ ಹೊಗಳ್ತೀರಾ. ಆದರೆ ನೀವು ಇವತ್ತು ನೋಡ್ರೆ ನೀವು ಏನೂ ಸಾಧನೆ ಮಾಡಿಲ್ಲ, ಏನು ಅಂಥದ್ದು ಏನೂ ಇಲ್ಲ, ನೀವು ಹೇಳೋದೊಂದು ಮಾಡೋದೊಂದು ಅಂತೇಳಿ ತುಂಬ ಒಂದು ರೀತಿ ಇವತ್ತು ನೋಡ್ರೆ ನೆಗೆಟಿವ್ ಆಗಿ ಹೇಳ್ತೀರಾ. ನಿಮ್ಮ ನಿರ್ಧಾರ ಮೇಲೆ ನಿಮಗೆ ಒಂದು ಸರಿಯಾದ ನಂಬಿಕೆ ಇಲ್ಲ. ಜೊತೆಗೆ ಇನ್ನೊಂದು ಅದಕ್ಕೆ ನಿಮ್ಮನ್ನು ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಏನು ಕ್ಲಾರಿಟಿ ಅಂತಂದ್ರೆ, ನೀವು ರಕ್ಷಿತಾನ ತುಂಬಾ ಕೇವಲವಾಗಿ ನೋಡಿ ಅಸಹ್ಯ ಅಂತೇಳಿ ಒಂದು ಹೆಣ್ಮಗಳು ಅನ್ನೋದನ್ನು ನೋಡ್ದೇನೆ ನೀವು ತುಂಬಾ ಕೇವಲ ಕಾಣಿಸ್ತೀರಾ. ಅದಕ್ಕೆ ಇದೆರಡು ಇದಕ್ಕೋಸ್ಕರ ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒದೆಯೋಕ್ಕಿಂತ ಹಿಂಗೆ ಕಾಲು ಎತ್ತುವಷ್ಟರೊಳಗೆ ಧ್ರುವಂತು ಕೂಡ ಅದಕ್ಕೆ ಏನೇನು ಕ್ಲಾರಿಟಿ ಎಲ್ಲ ಹೇಳ್ತಾನೆ. ಅದೆಲ್ಲ ಆದ್ಮೇಲೆ ರಕ್ಷಿತಾ ಕೂತಿದ್ದಂತೆ ರಕ್ಷಿತಾ ಪುಟಾಣಿ ಹುಡುಗಿ, ಧನುಷಣ್ಣ ನೀವು ಬಾಲ್ಗೆ ಒದ್ರೆ ಈ ಮನೆಯಿಂದಲ್ಲ ಇಡೀ ಊರೇ ಬಿಟ್ಟು ಹೊಟ್ಟೋಗ್ಬೇಕು, ಹಂಗೆ ಒದ್ದು ಬಿಡಿ, ಮನೆಯಿಂದ ಆಚೆಗೆ ತೊಲಗಿ ಹೋಗ್ಬಿಡ್ಲಿ ಅಂತೇಳಿ ಧ್ರುವಂತ್ಗೆ ಹೇಳ್ತಾಳೆ. ಹಂಗಂತ ಅಂದಾಗ ಧ್ರುವಂತ್ ಏನು ಮಾತಾಡೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟು ರಕ್ಷಿತಾ ಸರ್ದಿ ಬರುತ್ತೆ. ರಕ್ಷಿತಾ ಯಾರನ್ನ ಆಯ್ಕೆ ಮಾಡ್ಕೋತಾಳೆ ಮೊದಲಿಗೆ ಅಂತಂದ್ರೆ ಅಶ್ವಿನಿ ಅವ್ರನ್ನ ಆಯ್ಕೆ ಮಾಡ್ಕೋತಾಳೆ. ಅಲ್ಲಿರೋರ್ಗೆ ಎಲ್ರಿಗೂ ಆಶ್ಚರ್ಯ, ಅಶ್ವಿನಿ ಅವ್ರಿಗೂ ಕೂಡ ಆಶ್ಚರ್ಯ. ಈಗ ಒಂದು ವಾರದಿಂದ ನೋಡ್ರೆ ಅಶ್ವಿನಿ ಅವ್ರ ಜೊತೆಗೆ ಚೆನ್ನಾಗಿದ್ದಂಥ ರಕ್ಷಿತಾ ಹೇಳೋ ರೀಸನ್ನು ಸಿಕ್ಕಾಬಟ್ಟೆ ಸೂಪರ್ ಆಗಿತ್ತು. ಏನ್ ರೀಸನ್ ಹೇಳಿದ್ಲು ಅಂತಂದ್ರೆ, ಅಶ್ವಿನಿ ಅವ್ರನ್ನ ನಿಲ್ಲಿಸ್ಕೊಂಡು ನಾನು ಯಾಕೆ ಅಶ್ವಿನಿ ಅವ್ರನ್ನ ಮನೆಯಿಂದ ಕಿಕ್ಔಟ್ ಮಾಡೋಕ್ಕೆ ಅವ್ರನ್ನ ನಿಲ್ಸಿದ್ದೀನಿ ಅಂತಂದ್ರೆ, ಕಳೆದ 4-5 ವಾರಗಳ ಹಿಂದೆ ನಡೆದಿದ್ದಂಥ ಒಂದು ಘಟನೆ ಏನು ಅಂತಂದ್ರೆ, ಅಂದ್ರೆ ರಕ್ಷಿತಾ ನೋಡ್ರೆ ದೊಡ್ಡವಳಾಗಿದ್ದಾಳೆ, ದೊಡ್ಡವಳ ತರ ಇದ್ದಾರೆ. ಆದ್ರೆ ಹೋಗಿ ರಘು ಅವ್ರ ತೊಡೆ ಮೇಲೆ ಮಲ್ಕೊಳ್ಳೋದು, ಅವ್ರ ಭುಜದ ಮೇಲೆ ಹೊರಿಕೊಳ್ಳೋದು, ಅವ್ರ ಜೊತೆ ಹಿಂಗೆ ಮಲ್ಕೊಳ್ಳೋದು ಎಷ್ಟು ಸರಿ ಅಂತ ನೀವು ಹೇಳ್ತಿರಲ್ಲ. ಇದು ನಿಮ್ಗೆ ಎಷ್ಟು ಸರಿ? ಜೊತೆಗೆ ಎಷ್ಟು ಸರಿ ಇದು ನೀವು ಹೇಳಿದ್ದು ನೀವು ಸರಿನಾ ಅಂತ ಕರೆಕ್ಟಾಗಿ ಕೇಳ್ದ. ಜೊತೆಗೆ ಈ ಥರ ನೀವು ಮಾತಾಡಿದ್ದು ಸರಿನಾ? ಜೊತೆಗೆ ಧ್ರುವಂತು ನನ್ನನ್ನು ಅಸಹ್ಯ, ಒಂದು ರೀತಿ ಸರಿ ಇಲ್ಲ ಅಂತೇಳಿ ಹೇಳಿದ್ರು ಕೂಡ ನೀವೇನು ಮಾತಾಡಲಿಲ್ಲ. ನೀವು ಹೇಳ್ತೀರಾ ನಾನು ಒಂದು ರೀತಿ ಎಲ್ರಿಗೂ ಕೂಡ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತೇಳಿ ನಾನು ಹೋರಾಟ ಮಾಡ್ತೀನಿ ಬಿಗ್ ಬಾಸ್ ಮನೆ ಒಳಗಡೆ ಅಂತೆಲ್ಲ ಹೇಳ್ತೀರಾ. ಆದರೆ ಇದೇ ಧ್ರುವಂತು, ನಿಮ್ಮ ಜೊತೆಲೇ ಇರುವಂಥ ಧ್ರುವಂತು ನನ್ನ ಅಸಹ್ಯ ಅಂದಾಗ ನೀವು ಯಾಕೆ ಮಾತಾಡಲಿಲ್ಲ? ಮತ್ತೆ ಯಾರು ರಘುವರ್ನ ನೀವು ಈ ಥರ, ನಾವು ಅವ್ರನ್ನ ಅಣ್ಣ ಅಂತ ನಾನು ಪ್ರೀತಿಯಿಂದ ಕರಿತೀನಿ, ಆದರೂ ಕೂಡ ನೀವೇನಂತ ಹೇಳ್ತೀರಾ, ತೊಡೆ ಮೇಲೆ ಮಲ್ಕೋತಾರೆ ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ. ಇದೆರಡು ಕಾರಣಕ್ಕೆ ನಾನು ನಿಮ್ಮನ್ನ ಆಯ್ಕೆ ಮಾಡ್ತಾ ಇದ್ದೀನಿ, ಆಯ್ಕೆ ಮಾಡಿ ನಿಮ್ಮನ್ನ ಮನೆಯಿಂದ ಒದ್ದು ಹೊರಗಡೆ ಕಳ್ಸೋಕ್ಕೆ ಅಂತ ಆಯ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಅವರು ಇನ್ನೂ ಏನೇನೇನೋ ಅದೆಲ್ಲ ಸಮಜಾಯಿಸಿ ಮಾಡಕ್ಕೆ ಹೋಗ್ತಾರೆ. ಅದೇನು ಅಷ್ಟೇನು ಸೂಕ್ತ ಅನ್ನಿಸ್ಲಿಲ್ಲ. ಅವ್ರು ಆಮೇಲೆ ಚೆಂಡನ್ನ ಒದ್ದು ಕಳಿಸ್ತಾರೆ. ಆಮೇಲೆ ಹೋಗಿ ಅಶ್ವಿನಿ ಕೂತ್ಕೋತಾರೆ. 2ನೇ ಆಯ್ಕೆಯಾಗಿ ರಾಶಿಕಾನ ಆಯ್ಕೆ ಮಾಡ್ಕೋತಾರೆ ರಕ್ಷಿತಾ. ಯಾಕೆ ಅಂತಂದ್ರೆ, ಮೊನ್ನೆ ನೀವು ಅಡುಗೆ ಯಾರೋ ರಘುವಣ್ಣ ಅಡುಗೆ ಮಾಡಿ ಬಡಿಸುವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತೇಳಿ ಏನೇನು ಹೇಳ್ತೀರಾ, ತುಂಬಾ ನೀವು ಅದನ್ನೆಲ್ಲ ನೆಗೆಟಿವ್ ಆಗಿ ಹೇಳ್ತೀರಾ, ಒಂದೊಂದು ಥರ ಹೇಳ್ತೀರಾ ಅಂತೇಳಿ ಒಂದೆರಡು ರೀಸನ್ ಹೇಳಿ ಅದಕ್ಕೆ ಇವರಿಬ್ರು ಕೂಡ ತುಂಬ ನಗ್ತೀರಾ, ಮತ್ತೆ ಅಲ್ಲೋಗಿ ಒಂಥರ ಮಾತಾಡ್ತೀರಾ, ಇಲ್ಲೋಗಿ ಒಂಥರ ಮಾತಾಡ್ತೀರಾ ಅಂತೇಳಿ ರಾಶಿಕಾನ ಹೇಳ್ತಾರೆ. ರಾಶಿಕಾ ಎಲ್ಲ ಹೇಳಾದ್ಮೇಲೆ ಅವ್ರಿಬ್ರದ್ದು ವಾದ ವಿವಾದ ನಡೀತೆ. ಮತ್ತೆ ನೆಕ್ಸ್ಟು ಸರ್ದಿ ಬರುವಂಥದ್ದು ಕಾವ್ಯ ಮೊದಲಿಗೆ ಹೆಸರನ್ನ ಯಾರ ಹೆಸರು ತಗೋತಾರೆ ಅಂತಂದ್ರೆ ಅಶ್ವಿನಿ ಅವ್ರ ಹೆಸರನ್ನೇ ತಗೋತಾರೆ. ನೀವು ಮನೆಗೆ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ,
ನೀವು ನೋಡಿದ್ರೆ ಹೊರಗಡೆ ನಾನು ಮಹಿಳಾ ಪರ ಹೋರಾಟ ಮಾಡ್ತೀನಿ ಅಂತ ಎಲ್ಲ ಹೇಳ್ತೀರಿ. ಆದರೆ ಮಹಿಳೆಯರಿಗೆ ಏನು ಸಿಗಬೇಕು, ಮಹಿಳೆಯರ ಜೊತೆ ಯಾವ ರೀತಿ ಇರಬೇಕು ಅನ್ನೋದೇ ನೀವು ಸರಿಯಾಗಿ ನಡ್ಕೋತಾ ಇಲ್ಲ ಅನ್ನೋದೊಂದು ರೀಸನ್ ಹೇಳ್ತಾಳೆ. ಅದಕ್ಕೆ ಅವರಿಬ್ಬರದ್ದು ವಾದ ವಿವಾದ ನಡೀತಿ. 2ನೇ ಆಯ್ಕೆನ ರಘು ಅವ್ರನ್ನ ತಗೋತಾರೆ. ರಘು ಮತ್ತೆ ಆ ಕಾವ್ಯಾರ ಒಂದು ಚರ್ಚೆ ಅಷ್ಟೇನು ಸರಿಯಾಗಿ ಸೂಕ್ತ ಏನು ಕಾಣಿಸ್ತಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬರುವಂಥವ್ರು ಯಾರು ಅಂದರೆ ರಾಶಿಕಾ ಯಾರ ಹೆಸರನ್ನ ಮೊದಲಿಗೆ ತಗೋತಾರೆ ಅಂತಂದರೆ ಆಸ್ ಯೂಸಲಿ ರಕ್ಷಿತಾ ಹೆಸರನ್ನೇ ತಗೋತಾರೆ. ರಕ್ಷಿತಾ ಹೆಸರು ತಗೊಂಡು, ನೀನು ಮೊದಲಿನಿಂದ ನಾನು ನೋಡಿದ್ದೀನಿ ಕನ್ನಡ ಬರೋದಿಲ್ಲ ಅನ್ನೋದನ್ನ ಇಟ್ಕೊಂಡು ನೀನು ಮನೆಯಲ್ಲಿ ಎಲ್ಲರ ಸ್ನೇಹನೂ ಮಾಡಿಕೊಂಡು ಪ್ರತಿ ಸಾರಿ ನೀನೊಬ್ಳು ಸೇಫ್ ಆಗೋಕ್ಕೋಸ್ಕರ ತುಂಬ ನೀನು ಆಟ ಆಡಿದ್ಯಾ. ಆದರೆ ನೀನು ನೋಡಿದ್ರೆ ನಾನು ಇಂಡಿಪೆಂಡೆಂಟ್ ಅಂತ ಹೇಳ್ತೀಯ. ಆದರೆ ನೀನು ಎಲ್ಲರನ್ನೂ ಒಬ್ಬೊಬ್ಬರನ್ನ ಬುಟ್ಟಿಗೆ ಹಾಕ್ಕೊಂಡು ಒಂದು ರೀತಿ ಆಟ ಆಡ್ಕೊಂಡು ಬಂದಿದ್ಯಾ. ಆದರೆ ನಿನ್ನ ಯೋಗ್ಯತೆ, ನಿನ್ನ ಇದು ಏನು ಎತ್ತ ಗೊತ್ತಾಯಿತು ನನಗೆ. ಯಾವಾಗ ಅಂತಂದರೆ ನೀನು 3ನೇ ವಾರ ಕಳೀತಿದ್ದಂಗೆ ಏನು ಅಂತ ಜನಕ್ಕೂ ಗೊತ್ತಾಯಿತು, ನನಗೂ ಗೊತ್ತಾಯಿತು. ತುಂಬ ಜನ ನೀನು ಮಾಳು ಯೂಸ್ ಮಾಡಿಕೊಂಡೆ, ಗಿಲ್ಲಿ ಯೂಸ್ ಮಾಡಿಕೊಂಡೆ, ಈ ಥರ ಎಲ್ಲ 1-2-3 ಮಾತು ಇವೆಲ್ಲ ಹೇಳ್ತಿರ್ಬೇಕಾದ್ರೆ ರಕ್ಷಿತನ ಕೂಡ ವಾದ ವಿವಾದ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ, ವಾದ ವಿವಾದ ಮಾಡ್ತಿರ್ಬೇಕಾದ್ರೆ ಇದೇ ರಾಶಿಕಾ ಹೇಳ್ತಾರೆ, ನಮ್ಮ ಮನೆಯವರು ಕೂಡ ಹೇಳಿದ್ರು ನೀನೆಂತ ಇದು ಅಂತ. ಜೊತೆಗೆ ಹೊರಗಡೆ ಕೂಡ ಜನ ಹಿಂಗೆ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಂಗೆ ರಕ್ಷಿತಾ ಎದ್ದು ನಿಂತ್ಕೊಂಡು ಅಲ್ಲಿಂದನೇ ಹೇಳಕ್ ಶುರು ಮಾಡಿದ್ಲಿ. ಏನಂತ, ನೀನು ಹೇಳ್ತಾ ಇದ್ಯಾ ನಮ್ಮ ಮನೆಯವರು ಹೇಳಿದ್ರು ಅಂತ ಹೇಳ್ತಾ ಇದೆಯಾ, ಹೊರಗಡೆನ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಿಲ್ಲ. ಹಂಗಂದ್ರೆ ನಿಮ್ಮ ಮನೆಯವ್ರು ಬಂದು ಹೇಳ್ಕೊಟ್ರಾ? ನಿಮ್ಮ ಮನೆಯವ್ರು ಬಂದಿರಲ್ಲ ಎಲ್ಲ ಹೇಳ್ಕೊಟ್ರೆ. ಕರೆಕ್ಟಾಗಿ ಕೇಳ್ತಾ ಹುಡುಗಿ. ಅವ್ರ ಮನೆಯವರು ಹೇಳಿದ್ರು ಅಂತ ಓಕೆ, ಅವ್ರ ಮನೆಯವ್ರಿಗೆ ಇಷ್ಟ ಆಗಿಲ್ಲ ಅಂತ ಓಕೆ. ಆದರೆ ಹೊರಗಡೆ ಎಲ್ಲ ಹಿಂಗೆ ಹೇಳ್ತಾವ್ರೆ ಅಂತಂದರೆ ಬಿಗ್ ಬಾಸ್ನ ಒಂದು ಬ್ರೇಕ್ ಫೇಲ್ಯೂರ್ ಮಾಡ್ದಂಗೆ, ಬಿಗ್ ಬಾಸ್ನ ಒಂದು ರೂಲ್ಸ್ನ ಬ್ರೇಕ್ ಮಾಡ್ದಂಗೆ. ಇದೇ ರೀತಿ ಕಾವ್ಯಾಗಿ ಹಿಂಗಾಗಿ ಅವ್ರ ಮನೆಯವ್ರನ್ನೇ ಕಳಿಸಿದ್ರು ವಾಪಸ್ಸು. ಅದೇ ಥರ ಈ ಹುಡುಗಿ ಕೇಳಿದ್ಕೆ ಇವಳಿಗೆ ಫುಲ್ ರೈಸ್ ಆಗುತ್ತೆ. ಯಾರಿಗೆ? ರಾಶಿಕಾಗ ಜಾಸ್ತಿ ರೈಸ್ ಆಗ್ಬಿಟ್ಟು, ನೀನೇನೇ ಇದ್ರು ಸರಿ ನಮ್ಮ ಫ್ಯಾಮಿಲಿ ಮಾತಾಡಬೇಡ ಅಂತಕ್ಕೆ ರಕ್ಷಿತಾ ಹೇಳಿದ್ಲು, ನೀನು ತಾನೇ ಮೊದಲು ಫ್ಯಾಮಿಲಿ ವಿಚಾರ ತೆಗೆದಿದ್ದು, ಫ್ಯಾಮಿಲಿ ವಿಚಾರ ತೆಗೆದ್ಬಿಟ್ಟ ಅಂತಂದ್ಬಿಟ್ಟು ಏನು ಕೋಪ ಹತ್ಕೊಂಡ್ಬಿಡ್ತು. ಕೋಪ ಬಂದಿರೋದು ಫ್ಯಾಮಿಲಿ ವಿಚಾರ ತೆಗ್ದಿದ್ಕಲ್ಲ. ರಕ್ಷಿತಾ ತುಂಬ ಬುದ್ಧಿವಂತಿಕೆಯಿಂದ ಇದೇ ರಾಶಿಕಾ ನಮ್ಮ ಮನೆಯವ್ರಿಗೂ ಕೂಡ ನಿನ್ ಕಂಡ್ರಾಗಲ್ಲ, ಹೊರಗಡೆ ಎಲ್ಲ ನಿಮ್ಮ ಬಗ್ಗೆ ಏನೇ ಮಾತಾಡ್ತಾವ್ರೆ ಅಂತ ಗೊತ್ತು ಅಂತಂದ ತಕ್ಷಣನೇ ನೀನಂದ್ರೆ ನಿಮ್ಮ ಮನೆಯವ್ರು ಹೇಳ್ಕೊಟ್ಟು ಹೋಗಿದ್ರ ನಿನಗೆ, ಅಂದ್ರೆ ನೀನು ಅಂದೇನೆ ಬಿಗ್ ಬಾಸ್ನ ಒಂದು ರೂಲ್ಸ್ನ ಬ್ರೇಕ್ ಮಾಡ್ತಿದ್ಯಾ ಅಂದ ತಕ್ಷಣ ಅವಳಿಗೆ ರಿಯಲೈಸ್ ಆಯ್ತೇನೋ ಅಂತ ಅನ್ಸುತ್ತೆ. ರಿಯಲೈಸ್ ಆದಿದ್ದಕ್ಕೇನೆ ಇದ್ದಕ್ಕಿದ್ದಂಗೆ ಫುಲ್ ರೈಸ್ ಆಗ್ಬಿಟ್ಟು, ಏನು ಹುಡುಗಿ ಒಡೋಡಿಕೆ ಬಂದಾಳಂಗೆ ಬಂದ್ಬಿಟ್ಟು, ಏನು ಕೈಲಿ ಹಿಡಿದು ಚೆಂಡು ಬಿಸಾಕ್ಬಿಟ್ಟು, ಏನು ಇಳ್ಕೊಂಡು ರಕ್ಷಿತಾನ ಒಂದು ರೀತಿ ರಕ್ಷಿತಾಗೆ ಕೈಯೇ ಮಾಡ್ಬಿಟ್ಟು, ರಕ್ಷಿತಾ ಕೈ ಮಾಡಿದ್ಮೇಲೆ ರಕ್ಷಿತನ ಕೂಡ ಆ ಕಡೆ ತೆಳ್ಳೋದು. ಅಷ್ಟೊತ್ತಿಗೆ ಅಶ್ವಿನಿ ಅವರು ಮತ್ತೆ ಧ್ರುವಂತ್ ಅಲ್ಲ, ಧನುಷ್ ಮತ್ತೆ ರಘು ಅವರು ಬಂದು ಬಿಡಿಸಿ ಕಳಿಸಿದ್ರು. ಆದ್ರೆ ರಾಶಿಕಾ ನಮ್ಮ ಯಾರು ರಕ್ಷಿತಾ ಮೇಲೆ ಕೈ ಮಾಡಿದ್ದು ಅದೆಷ್ಟು ಮಟ್ಟಕ್ಕೆ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಿಗ್ ಬಾಸ್ ಅಲ್ಲಿ ಮ್ಯಾನ್ ಹ್ಯಾಂಡಲ್ ಮಾಡೋಂಗಿಲ್ಲ ಅಂತ ಇದೆ, ಅದೇನಾಗುತ್ತೆ ಗೊತ್ತಿಲ್ಲ. ಇದು ನಿಜವಾಗ್ಲೂ ಕೂಡ ಇದನ್ನ ನೋಡ್ತಿದ್ದಂಗೆ ಸಿಕ್ಕಾಬಟ್ಟೆ ಜೋರಾಗಿ ಜಗಳ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಬರುವಂತ ಒಂದು ಸರ್ದಿ ಯಾರ್ದು ಅಂತಂದ್ರೆ ಇವ್ರು ಯಾರು ರಘುವರ್ದು ಏನಂತಂದ್ರೆ, ರಘು ಮೊದಲನೇ ಆಯ್ಕೆ ಯಾರು ತಗೋತಾರೆ ಅಂತಂದ್ರೆ ಅಶ್ವಿನಿ ಅವ್ರು ತಗೋತಾರೆ. ಅಶ್ವಿನಿ ಅವ್ರನ್ನ ಯಾಕೆ ತಗೋತಾರೆ ಅಂತಂದ್ರೆ ಅವ್ರು ಒಂದೇ ಮಾತು ಹೇಳ್ತಾರೆ. ನಾನು ಯಾಕೆ ಅಶ್ವಿನಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ನಾನು ರಾಶಿಕಾನ ಮತ್ತೆ ರಕ್ಷಿತಾನ ತೊಡೆ ಮೇಲೆ ಮಲಗಿಸ್ಕೊಂಡು ಬೆನ್ಮೇಲೆ ಒರೆಸ್ಕೊಂಡ್ರಿ ಅಂತ ಎಲ್ಲ ನೀವು ಇಷ್ಟೊಂದು ಓಪನ್ ಅಪ್ ಆಗಿ ಹೇಳ್ತೀರ. ಹೊರಗಡೆ ಯಾವ ಥರ ಬಿಂಬಿತ ಆಗೋದಿಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ. ಜೊತೆಗೆ ನನಗೊಬ್ಬ ಮಗ ಇದ್ದಾನೆ, ನನ್ನ ಹೆಂಡತಿ ಇದ್ದಾಳೆ, ಅವ್ರು ಯಾವ ಥರ ಆಗೋದಿಲ್ಲ. ನೀವು ಹಿಂಗೆ ಮಾತಾಡಿದ್ದು ಎಷ್ಟು ಸರಿ, ನಿಮ್ಮ ಮಾತಾಡೋದು ಮಾತು ಸರಿ ಹಂಗೆ ಅಂತ ರಘು ಅವರು ಅಶ್ವಿನಿ ಅವ್ರು ಕೇಳಿದಕ್ಕೆ ಅಶ್ವಿನಿ ಅವ್ರು ಅದನ್ನ ಒಂಥರ ಉಲ್ಟಾತ ಹೇಳೋಕೆ ಶುರು ಮಾಡ್ಬಿಟ್ರು. ಅದಕ್ಕೆ ಗಿಲ್ಲಿ ಮುಂದೆ ಕರೆಕ್ಟಾಗಿ ಕ್ಲಾರಿಟಿ ಕೊಟ್ಟ, ರಘು ಅವ್ರಿಗಿಂತ ಹೆಚ್ಚಾಗಿ. ನಾನು ಆಗಲೇ ಹೇಳಿದ್ರು, ನೀವು ಒಂದು ರೀತಿ ಏನೋ ಒಂದು ರೀತಿ ಅಣ್ಣನ ಥರ ತಂದೆ ಥರ ನೋಡ್ಕೊತೀರ. ಅಲ್ಲ ನೀವು ಹಿಂಗೆ ಹೇಳ್ತೀರಿ, ಅಲ್ಲಿ ಹೇಳುವಾಗ ನೀವು ಆ ಥರ ಹೇಳಿದ್ರೆ ಹೊರಗಡೆ ಯಾವ ಥರ ಬಿಂಬಿತ ಆಗುತ್ತೆ ಅಂತ ಹೇಳಿ ಮಾತಾಡ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಅಶ್ವಿನಿಗೆ ಕೋಪ ಏನು ನತ್ತಿಗೇರ್ದಂಗೆ ಆಗ್ಬಿಡ್ತು ಅನಿಸುತ್ತೆ. ನೀನು ಒಂಥರ ಚೀಪಾಗಿ ತಿಳ್ಕೊತೀನಿ ಅಂದರೆ ಚೀಪು ಅಂತ ರಘುವರ್ಗೆ ಒಂದು ರೀತಿ. ಅಂದರೆ ಎಲ್ರಿಗೂ ಬಾಯಿ ಕಟ್ಟಿ ಮಾಡ್ತಿದ್ರು ಯಾರು ಅಶ್ವಿನಿ ಅವರು. ಯಾಕೆಂದರೆ ಎಲ್ಲರೂ ಕೂಡ ಅಶ್ವಿನಿ ಅವ್ರನ್ನೇ ನಾಮಿನೇಟ್ ಮಾಡ್ತಿರಲ್ಲ. ಅದಕ್ಕೆ ನೀವೊಂಥರ ದೊಡ್ಡ ಚೀಪ್ ಮೆಂಟಾಲಿಟಿ, ಚೀಪು ಅಂತಂದ್ಬಿಟ್ಟು ಹೋಗಿ ಕೂತ್ಕೊಂಡ್ರು. ಅದಾದ್ಮೇಲೆ ನೆಕ್ಸ್ಟು ರಘು ಅವರು 2ನೇ ಹೆಸರು ತಗೊಂಡದ್ದು ಯಾವುದು ಅಂತಂದ್ರೆ ಕಾವ್ಯ ಅವ್ರದ್ದು ಯಾಕೆ ತಗೊಂಡ್ರು ಅಂತಂದ್ರೆ, ನನಗೆ ನಿಮ್ಮ ಮೇಲೆ ತುಂಬಾ ಬೇಜಾರಿತ್ತು. ನಿಮ್ಮ ಅಣ್ಣ ಅಂದ್ರೆ ನಿಮ್ಮ ತಮ್ಮ ಬಂದಂತ ಸಂದರ್ಭದಲ್ಲಿ ಏನ್ ನಡೆದಿತ್ತು ಅನ್ನೋದನ್ನ ವಿಟಿಲಿ ಸುದೀಪ್ ಅವ್ರು ತೋರ್ಸಿದ ಮೇಲೆ ಗೊತ್ತಾಗಿದ್ದು. ನಿಮ್ಮ ಬಗ್ಗೆ ತುಂಬಾ ಗೌರವ ಇತ್ತು, ನಿಮ್ಗೆ ಕ್ಯೂರಿಯಾಸಿಟಿ, ಒಂದು ಕೆಟ್ಟ ಕ್ಯೂರಿಯಾಸಿಟಿ ಕಾವ್ಯ ಆಗಿತ್ತಲ್ಲ, ಹೊರಗಡೆ ಏನ್ ನಡೀತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನಡೀತಿದೆ ಅಂತ ಹೇಳಿದ್ದು. ಮತ್ತೆ ಅವ್ರ ತಮ್ಮ, ನೀನ್ ಯಾಕೆ ಗಿಲ್ಲಿನ ಅಣ್ಣ ಅಂತ ಅನ್ನೋದು, ಮತ್ತೆ ಯಾಕೆ ಗಿಲ್ಲಿ ನೀನ್ ನಾಮಿನೇಟ್ ಮಾಡಿದೆ ಅಂತ ಹೇಳಿದ್ದು, ಇವೆಲ್ಲ ವಿಚಾರಗಳು ನನಗೆ ತುಂಬಾ ಬೇಜಾರು
ಬೇಜಾರಾಯಿತು, ನಿಮ್ಮ ಮೇಲೆ ಗೌರವ ಇತ್ತು, ಇಷ್ಟೊಂದು ಯಾಕೆ ಹಿಂಗೆ ಮಾಡಕ್ಕೆ ಹೋದ್ರಿ ಅಂತ ಕಾವ್ಯ ಹೇಳಿದ್ಲು. ಇಲ್ಲ ಅದು ನನ್ನ ತಪ್ಪಾಯಿತು, ನಾನು ಕ್ಯಾಮ್ರಾ ಮುಂದೆ ಇದ್ದೀನಿ ಅನ್ನೋದನ್ನೇ ಮರ್ತುಬಿಟ್ಟು ನಾನು ಮಾತಾಡ್ಬಿಟ್ಟೆ, ಅದು ನನ್ನ ತಪ್ಪಾಯಿತು ಅಂತೇಳಿ. ಅದಾದಮೇಲೆ ನೆಕ್ಸ್ಟು ಬರುವಂಥ ಸರ್ದಿನೇ ಬಿಗ್ ಬಾಸ್ನ ಒಂದು ಮೋಸ್ಟ್ ಟ್ಯಾಲೆಂಟೆಡ್ ಗಿಲ್ಲಿ ಬರ್ತಾರೆ. ಗಿಲ್ಲಿ ಬಂದಾಗ ಗಿಲ್ಲಿ ಅಲ್ಲೊಂದು ಸಖತ್ ಕಾಮಿಡಿ ಮಾಡ್ತಾನೆ. ಏನಂತಂದರೆ, ಗಿಲ್ಲಿ ಬಂದು ಮೊದಲಿಗೆ ಹೆಸರು ತಗೊಳ್ಳುವಂಥದ್ದು ಯಾರನ್ನ ಹೆಸರನ್ನ ನಾಮಿನೇಟ್ ಮಾಡೋಕ್ಕೆ, ಮನೆಯಿಂದ ವಾಪಸ್ ಕಳ್ಸೋಕ್ಕೆ ಡೈರೆಕ್ಟ್ ಯಾರ ಹೆಸರು ತಗೋತಾನೆ, ಫೋಟೋ ಎತ್ಕೋತಾನೆ ಅಂದರೆ ಕಾವ್ಯ ಫೋಟೋ ಎತ್ಕೋತಾನೆ. ಮನೇಲಿರೋರ್ಗೆ ಎಲ್ರಿಗೂ ಆಶ್ಚರ್ಯ ಆಗ್ಬಿಡುತ್ತೆ, ನಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಅಲ್ಲೆಲ್ಲ ಇದೇನು ಇದ್ದಕ್ಕಿದ್ದಂಗೆ ಗಿಲ್ಲಿ ಬದಲಾವಣೆ ಆಗ್ಬಿಟ್ನಾ ಅಂತ ಅಂದ್ಕೊಂಡ್ರೆ, ಬದಲಾಗೋ ಮಗನೇ ಎಲ್ಲ ಮಂಡ್ಯ ಹೇಳಿ ಕೇಳಿ ಬದಲಾಗುವಂಥ ಮಗನ. ಹಂಗೆ ತಗೊಂಡ ತಕ್ಷಣನೇ ಅಶ್ವಿನಿ ಅವ್ರು ಹೇಳ್ತಾರೆ, ಅಯ್ಯೋ ಬಿಗ್ ಬಾಸ್ ಅಲ್ಲಿ ಒಂದು ದೊಡ್ಡ ಬದಲಾವಣೆ, ಏನು ಗಿಲ್ಲಿ ಕಾವ್ಯ ಫೋಟೋ ತಗೊಬಿಟ್ಟಿದ್ದಾನೆ ಅಂತಿದ್ದಂಗೆನೆ ಗಿಲ್ಲಿ ಅಲ್ಲೇ ಒಂದು ಟ್ಯಾಂಕ್ ಕೊಡ್ತಾರೆ. ಓ ಇದು ನಾಮಿನೇಷನ್ನ ನಾನು ಮರ್ತ್ಬಿಟ್ಟಿದ್ದು ಅಂದ್ಬಿಟ್ಟು ಕಾವ್ಯ ಫೋಟೋನ ಇಟ್ಬಿಟ್ಟು ಅಶ್ವಿನಿ ಫೋಟೋ ಎತ್ಕೊತಾನೆ. ಅಶ್ವಿಗೆ ಉರಿದೋಗ್ಬಿಡುತ್ತೆ, ಎದ್ದು ಬಂದು ನಿಂತ್ಕೋತಾರೆ. ನಿಂತ್ಕೊಂಡಾಗ ಯಾವ ಕಾರಣಕ್ಕೆ ನಾನು ನಿಮ್ಮನ್ನು ನಾಮಿನೇಷನ್ ಮಾಡ್ತಾ ಇದ್ದೀನಿ ಅಂತ ರೀಸನ್ ಹೇಳಿದ್ರೆ, ಡೇ ಒನ್ನಿಂದ ಗಿಲ್ಲಿ ಮತ್ತು ಅಶ್ವಿನಿ ನಡೀತಾ ಆದರೆ ಗಿಲ್ಲಿ ಹೇಳೋ ರೀಸನ್ ಏನು ಅಂತಂದರೆ, ಹಿಂದೆ ಒಂದು ವಾರದಿಂದ ಬಾತ್ರೂಮ್ ಹತ್ರ ಏನು ನಡೆದಿತ್ತು ಅನ್ನೋದನ್ನ ಯಾರಿಗೆ ಹೇಳಿದ್ರು ಯಾರೂ ನಂಬ್ತಿರ್ಲಿಲ್ಲ. ಏನಂತಂದರೆ, ಇವರು ಏನೋ ಬಂದು ಕೆಲಸ ಮಾಡಿ ಅಂತಂದಾಗ ನನಗೆ ತುಂಬ ಸಾಕಾಗಿದೆ ಕಣೋ ಹಂಗೆ ಅಂದೆ. ಬರೀ ನೀವು ಇದೇ ಆಟ ಆಡ್ತೀರಿ, ನೀವು ಕೆಲಸ ಮಾಡಿ ಬರ್ರಿ ಅಂತ ಅಂದಾಗ ಇಬ್ಬರಿಗೂ ಜೋರು ಜಗಳ ನಡೆದಿತ್ತು. ಅದು ಯಾರೂ ನಂಬಿರಲಿಲ್ಲ. ಇವರು ಅಶ್ವಿನಿ ಅವರು ತುಂಬ ಸುಳ್ಳುಗಳನ್ನ ಹೇಳ್ತಾರೆ ಅನ್ನೋದು ಇವತ್ತೇ ಗೊತ್ತಾಯಿತು. ಅದನ್ನು ವೀಟಿಲಿ ತೋರಿಸ್ದಾಗ ಎಲ್ರಿಗೂ ಗೊತ್ತಾಯಿತು. ಹಂಗಾಗಿ ನಾನು ನಿಮ್ಮನ್ನು ಆ ಕಾರಣಕ್ಕೆ ನಾನು ನಾಮಿನೇಷನ್ ಮಾಡ್ತಾ ಇದ್ದೀನಿ ಅಂತ ಗಿಲ್ಲಿ ಅಶ್ವಿನಿ ಅವ್ರಿಗೆ ಹೇಳ್ತಿದ್ದಂಗೆ ಅಶ್ವಿನಿ ಅವ್ರಿಗೆ ತುಂಬ ಕೋಪ ಬಂದು ಇಬ್ಬರು ವಾದ ವಿವಾದ ಮಾಡ್ತಿರು. ಅಶ್ವಿನಿ ಅವ್ರು ಏನೇ ಬೈದ್ರು ಕೂಡ ಗಿಲ್ಲಿ ಅದನ್ನು ತುಂಬ ಕಾಮಿಡಿಯಾಗೆ ಮಾತಾಡ್ತಿದ್ದ. ನೀವು ಒಂಥರ ಯಾಕೆ ಹಂಗೆ ಹಿಂಗೆ ಅಂತ ಅರ್ತಿದ್ದ ಮಾತಾಡ್ತಿದ್ದ, ಕೊಚ್ಚ ಗಿಚ್ಚ ಅಂತೆಲ್ಲ ಶುರು ಮಾಡ್ಬಿಟ್ರು. ಆದರೆ ಅಶ್ವಿನಿ ಅವರು ಗಿಲ್ಲಿನ ಒಂದು ರೀತಿ ಕೊಚ್ಚೆ ಅಂತಂದಿದ್ದು ಒಂದು ರೀತಿ ತುಂಬ ಬೇಜಾರಾಯಿತು. ಏನಕ್ಕಂದ್ರೆ ಅದು ಬಂದಿದ್ದು ಹೆಸರು ಮೊದಲು ಬಂದಿದ್ದೇ ಗಿಲ್ಲಿಯಿಂದ. ಕೊಚ್ಚೆ ಮೇಲೆ ಯಾಕೆ ನೀವು ಕಲ್ಲಾಕಿ ಮುಕ್ಕಾರಿಸ್ಕೋತೀರಾ ಅಂತ ಗಿಲ್ಲಿ ಅಂದ ತಕ್ಷಣನೇ, ಹೌದು ನೀನು ದೊಡ್ಡ ಕೊಚ್ಚೆನೇ ಅದು, ಹೌದು ನಾನು ಕೊಚ್ಚೆ ಅಂದ್ರೆ ನನ್ನ ಜೊತೆಗೆ ಜಗಳ ಆಡ್ತಿಲ್ಲ, ನೀವೆಂತ ದೊಡ್ಡ ಕೊಚ್ಚೆ ಅಂತಂದಾಗ, ಇಲ್ಲ ನೀನೇ ದೊಡ್ಡ ಕೊಚ್ಚೆ ಅಂತಂದ್ಬಿಟ್ಟು ಗಿಲ್ಲಿನ ಒಂದು ರೀತಿ ಕೊಚ್ಚೆ ಥರ ಬಿಂಬಿಸ್ಬಿಟ್ಟು, ಇನ್ನೂ ಮಾತಾಡ್ತಿದ್ರು ಕೂಡ ಅಲ್ಲಿ ನಿಂತ್ಕೊಳ್ದೇ ಎದ್ದು ಹೋಗಿ ಕೂತ್ಕೊಬಿಟ್ರು. ಯಾರೋ ಧನುಷ್ ಹೇಳ್ತಿದ್ದ, ಮೇಡಮ್ ಅವ್ನ ಮಾತು ಇನ್ನೂ ಮುಗ್ದಿಲ್ಲ ಅಲ್ಲೇ ನಿಂತ್ಕೊಳ್ಳಿ ಅಂತಂದ್ರು ಕೂಡ ಕೇರೆ ಮಾಡಲಿಲ್ಲ, ಅಲ್ಲೇ ಹೋಗಿ ಕೂತ್ಕೊಂಡ್ರು. ಗಿಲ್ಲಿ ತಲೆ ಕೆಡಿಸ್ಕೊಂಡ ಜಾಡ್ಸೋದ್ದ ಬಾಲ್ ಹೋಗಿ ತಗೋ ಕೂತ್ಕೊತು. ಅದಾದ್ಮೇಲೆ ನೆಕ್ಸ್ಟು ಗಿಲ್ಲಿ ತಗೊಂಡಂತ ಎರಡನೇ ಹೆಸರು ಯಾರ್ದು ಅಂತಂದ್ರೆ ರಘು ಅವ್ರನ್ನ ಗೆಳೆಯ ಅಂತಿದ್ದ. ಆದ್ರೆ ಅವ್ನು ತಗೊಳೋದಕ್ಕೆ ಒಂದು ರೀಸನ್ ಇತ್ತು. ಲಾಸ್ಟ್ ಸೀಸನ್ ಈ ರೀಸನ್ ತಗೊಳ್ಳೋದಕ್ಕೆ ರೀಸನ್ ಏನಂತಂದ್ರೆ, ಲಾಸ್ಟ್ ಒಂದು ಇದಿರೋದು ನಾಮಿನೇಟ್ ಮಾಡೋಕ್ಕೆ ಏನೇ ತಗೊಂಡ ಅಂತಂದ್ರೆ, ಮೊನ್ನೆ ನಡೆದಂತ ಒಂದು ಇದರಲ್ಲಿ ಇವರು ಗಿಲ್ಲಿನ ನಾಮಿನೇಷನ್ ಮಾಡ್ಬಿಡ್ತಾರೆ ರಘು ಅವರು. ಮಾಡ್ಬಿಟ್ಟು ಆಮೇಲೆ ಹೇಳ್ತಾರೆ, ನಾನು ಧ್ರುವಂತ್ ಮಾಡ್ಬೇಕಾಯ್ತು, ಧ್ರುವಂತ್ ಮಾಡೋ ಬದಲು ಗಿಲ್ಲಿ ಮಾಡ್ಬಿಟ್ಟೆ, ತಪ್ಪು ಮಾಡ್ಬಿಟ್ಟಿ ಅಂತ ಹೇಳಿದ್ರಿ ಅಲ್ಲ ನೀವು ರಘುವಣ. ನೀವು ಅವಾಗ ನನಗೆ ಎಷ್ಟು ನೋವಾಯಿತು, ನಾನು ಏನು ಮಾಡ್ತಿದ್ರು ನನ್ನನ್ನು ತಗೊಂಡ್ರಲ್ಲ, ನನಗೆ ಎಷ್ಟು ನೋವಾಯಿತು. ನೀವು ನಿಮ್ಮ ಮಾಡೋ ನಿರ್ಧಾರ ನಿಮಗೆ ಸರಿ ಇರಲ್ಲ, ನೀವು ನಿಮ್ಮ ನಿರ್ಧಾರದ ಮೇಲೆ ನೀವೇ ನಿಂತ್ಕೊಳ್ಳೋದಿಲ್ಲ, ಹಂಗಾಗಿ ನೀವು ಮಾಡಿದ್ದು ತಪ್ಪು ಅಂತ ಹೇಳಿ ಅದಷ್ಟು ಹೇಳಿದ್ಮೇಲೆ ಗಿಲ್ಲಿದು ಮುಗೀತು. ಗಿಲ್ಲಿ ಮುಗಿದ್ಮೇಲೆ ನೆಕ್ಸ್ಟ್ ಇನ್ಯಾರ್ದು ಬಂತು ಅಂದರೆ ಧ್ರುವಂತ್ ಬಂದಾಗ ಧ್ರುವಂತ್ ಬಂದ ತಕ್ಷಣ ಧ್ರುವಂತ್ ಯಾರ ಹೆಸರು ತಗೊಂಡ ಅಂತಂದ್ರೆ, ಕೇಳಿ ಮೊದಲೇ ಧ್ರುವಂತ್ ಹೆಸರನ್ನ ನಮ್ಮ ರಘು ಅವ್ರು ತಗೊಂಡ್ರು. ರಘು ಹೆಸರು ತಗೊಂಡ್ರು. ರಘು ಬಂದು ನಿಂತ್ಕೊಂಡು ತಗೊಂಡು ರೀಸನ್ ಏನು ಹೇಳ್ದಂದ್ರೆ, ರಘು ಅವರು ಸ್ಟಾರ್ಟಿಂಗ್ ಬಂದಾಗ ಅವ್ರು ಶಾರೀರಿಕ ಒಂದು ಅಥ್ಲೆಟಿಕ್ ಸ್ಪೋರ್ಟ್ಸ್ ಮ್ಯಾನು, ಸಖತ್ತಾಗಿ ನಮಗೆಲ್ಲ ತುಂಬ ಮಾಹಿತಿ ಕೊಡ್ತಾರೆ, ತುಂಬ ಚೆನ್ನಾಗಿರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಇವರು ಮಧ್ಯದಲ್ಲಿ ಎಲ್ಲವನ್ನೂ ಕೂಡ ನನ್ನೇ ಮಾಹಿತಿ ಕೇಳ್ತಿದ್ರು. ಆದರೆ ಅವಾಗೆಲ್ಲ ಒಂದು ಫ್ರೆಂಡ್ ಥರ ಇದ್ರು. ಆದರೆ ಈಗ ಇವ್ನು ಹೇಳ್ತಿರೋದು ಹೆಂಗೆ ಅಂತಂದ್ರೆ, ನನ್ನ ಹತ್ರ ಎಲ್ಲ ಮಾಹಿತಿನೂ ಕೇಳ್ಕೊತಿದ್ರು. ಆದರೆ ನನಗೆ ಗೊತ್ತಾಯ್ತು ಇವ್ರ ಹತ್ರ ಏನು ಕೂಡ ಒಂದು ಸರಿಯಾದ ನನ್ನ ನಾಲೆಡ್ಜಲ್ಲೇ ಬದುಕ್ತಿದ್ರು ಅಂತ ನಾನು ಅನ್ಕೊಂಡೆ. ಜೊತೆಗೆ ಬಾತ್ರೂಮ್ ಹತ್ರ ಎಲ್ಲ ಗಡ್ಡೆ ಎಲ್ಲ ಸೇವ್ ಮಾಡಿ ಬಂದ್ರು, ಕ್ಲೀನ್ ಮಾಡ್ತಿರಲಿಲ್ಲ. ನಾನು ಅವ್ರಿಗೆ ಹೇಳ್ದೆ ನಾನೇ ಕ್ಲೀನ್ ಮಾಡಿದ್ದೆ. ಆದರೆ ನಾನೇನೋ ಒಂಚೂರು ಕಸ ಅದು ಎತ್ತಿರಲಿಲ್ಲ ಅಂದ್ರೆ ನನಗೆ ಒಂಥರ ಕೇವಲವಾಗಿ ಹೇಳ್ತಿದ್ರು. ಅದಕ್ಕೋಸ್ಕರ ನಾನು ಹೇಳ್ದೆ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಹೆಣ್ಮಕ್ಳು ಇರೋ ಕಡೆಯಲ್ಲೆಲ್ಲ ಬಟ್ಟೆ ಬಿಚ್ಕೊಂಡು ಓಡಾಡುವಂಥದ್ದು, ಇವ್ರು ಜಿಮ್ ಬಾಡಿ ತೋರಿಸುವಂಥದ್ದು, ಮತ್ತು ಹೆಣ್ಮಕ್ಳನ್ನೆಲ್ಲ ಎತ್ಬಿಟ್ಟು ಹೂ ಥರ ಇದ್ರು ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂದರೆ, ಕಾವ್ಯನ ಮೇಲಕ್ಕೆ ಎತ್ತಿರ್ತಾರೆ ಒಂದು ಸಾರಿ. ಆ ಕಾವ್ಯ ಎತ್ತೋದಕ್ಕೆ ನೀವು ಹಿಂಗೆಲ್ಲ ಮಾಡೋದೆಲ್ಲ ತಪ್ಪು, ಬಿಗ್ ಬಾಸ್ ಬುಕ್ಕಲ್ಲಿ ಈ ಥರ ಎಲ್ಲ ಎತ್ತೋದೆಲ್ಲ ಏನಾರು ಇದೆಯಾ ಅಂತಂದಾಗ ರಘುವರೆಲ್ಲ ಕೇಳಿದ್ರು, ಏನಮ್ಮ ಕಾವ್ಯ, ನಾನು ಯಾವ ಥರ ನಿನ್ನ ಎತ್ತದಾಗ ನಾನು ಮಾಡಿರೋ ಟಚ್ಚಲ್ಲಿ ಯಾವ್ದಾದ್ರು ಕೆಟ್ಟದ ಒಂದು ದುದ್ದೇಶ ಇತ್ತಾ ಅಂತ ಹೇಳಿದಾಗ, ಹಂಗಿದ್ದಿದ್ದು ನಾನು ಅದು ರಿಯಾಕ್ಟ್ ಮಾಡ್ತಿದ್ದೆ ಅಂತ. ಆ ಥರ ಏನಿಲ್ಲ ಸರ್ ನಿಮ್ಮದು, ಆ ಥರ ಇಲ್ಲ ಅಂತಂದಾಗ ಅದೆಷ್ಟು ರೀಸನ್ ಅವರಿಬ್ಬರಿಗೂ ನಡೀತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಜಗಳ ಶುರುವಾಗುತ್ತೆ. ಬಿಗ್ ಬಾಸು
ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೆ ಗಿಲ್ಲಿ ಮತ್ತೆ ರಘು ಅವ್ರು ಮಲಗಿರ್ತಾರೆ. ಮಲಗಿದ್ದಾಗ ರಘು ಅವ್ರು ಹೇಳ್ತಾರೆ, ಇವತ್ತು ಧ್ರುವಂತ್ಗೂ ನನಗೂ ದೊಡ್ಡ ಜಗಳ ನಡೆಯುತ್ತೆ. ಕಾರಣ ಏನಂತಂದ್ರೆ ನಿನ್ನೆ ಸೀಸನ್ಲಿ ಇವನು ಹೇಳಿದ, ಯಾರಂತಂದ್ರೆ ಧ್ರುವಂತು, ರಘು ಅವ್ರಿಗೆ ಹೊರಗಡೆ ಬರ್ಲಿ ನಾನು ಹೊಡಿತೀನಿ, ನಾನು ನೋಡ್ಕತ್ನಿ ಅಂತ ಹೇಳಿದ. ನನ್ಗೆ ಹೊಡಿತೀನಿ ಅಂತಾನೆ ಹೇಳೋದನಂತೆ, ನೋಡ್ತೀನಿ ತಡಿ ಇವತ್ತು ಆದ್ರೂ ನಮ್ಮಿಬ್ರಿಗೂ ಜಗಳ ಆಗ್ಬೋದು ಅಂತ ಹೇಳಿದ್ರು. ಅದಕ್ಕೆ ಇವರು ರೆಡಿಯಾಗಿ ಇದ್ರು. ಆಮೇಲೆ ಇವರು ರಘು ಅವರು ಕೇಳಿದ್ರು, ಏನ್ ನಿನ್ನ ನೆನ್ನೆ ಮಾತಾಡಿದ್ದು, ನನ್ನನ್ನ ಹೊರಗಡೆಗೆ ಬಾ ಸಿಕ್ಕು ಅಂತ ಹೇಳಿದಿ ಅಂತಲ್ಲ, ಬರ್ತೀನಿ ಕಣೋ, ಏನೋ ಮಾಡ್ತೇನೆ ನೀನು, ಎಲ್ಲಿ ಕರೆಯೋ ಬರ್ತೀನಿ ನಾನು, ಹಂಗೆ ಹಿಂಗೆ ನನ್ನ ಬಗ್ಗೆ ಹೇಳ್ತೀಯಲ್ಲ ನೀನು, ನಾನು ಏನೂ ಮಾಡಿಲ್ಲ ಅಂತ ಹೇಳ್ತೀಯಲ್ಲ ನೀನು, ನಾನು ತಿನ್ನೋ ಅನ್ನವನ್ನು ನಿನ್ನ ಕೊಟ್ಟು ತಿನ್ಸಿದ್ದೀನಿ, ನಿನ್ಗೆ ಅನ್ನ ತಿನ್ನೋ ಯೋಗ್ಯತೆನೇ ಇಲ್ಲ, ಇನ್ನು ಮುಂದೆ ತಿನ್ನಬೇಡ ಅಂತ ಹೇಳ್ತಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ನಮ್ಗೆ ಗೊತ್ತಿರ್ಲಿಲ್ಲ, ರಘುವರು ಅನ್ನದ ಬಗ್ಗೆ ಕೇವಲವಾಗಿ ಹೇಳಿಲ್ಲ, ಧ್ರುವಂತ್ಗೆ ಕರೆಕ್ಟಾಗಿ ಹೇಳೋರು. ಏನಾಗಿತ್ತು ಅಂತಂದ್ರೆ ಇವರೇ ಅಡುಗೆ ಮಾಡ್ತಾರೆ. ಅಡುಗೆ ಮಾಡುವಾಗ ಎಲ್ಲರೂ ಕೂಡ ಊಟ ಮಾಡ್ತಿರ್ತಾರೆ. ಆದರೆ ಒಂದಷ್ಟು ದಿನ ಊಟ ಮಾಡ್ತಿದ್ದಂಥ ಧ್ರುವಂತು ಈಗ ರಘುವರ್ ಮೇಲೆ ಬೇಜಾರಾಗಿದ್ದಕ್ಕೆ, ಈ ಮೊನ್ನೆ ಮಾಡಿದ ಅಡುಗೆಲಿ ಎಣ್ಣೆ ಜಾಸ್ತಿ ಇತ್ತು ಹಂಗೆ ಹಿಂಗೆ ಅಂತ ಹೇಳಿದಾಗ ಇವ್ರು ಊಟ ಮಾಡ್ತಿದ್ದ ಊಟ ಅವರು ಕೊಟ್ಟವ್ರೆ, ಅವ್ನು ತಿಂದವನೆ. ಅದಕ್ಕೆ ಚೆನ್ನಾಗಿದ್ದಾಗೆಲ್ಲ ಒಂಥರ ಮಾತಾಡೋದು, ಚೆನ್ನಾಗಿಲ್ಲದಾಗೆಲ್ಲ ಹಿಂಗೆ ಮಾಡೋದು, ನಾನು ಅಡುಗೆ ಮಾಡಿ ಕಷ್ಟಪಟ್ಟು ನಿಮ್ಗೆ ಕೊಡ್ತೀನಿ, ನಾನು ತಿನ್ನೋ ಊಟನೂ ಕೂಡ ನಿನಗೆ ಕೊಟ್ಟನಲ್ಲೋ, ನಿನಗೆ ಮನುಷ್ಯತ್ವ ಅನ್ನೋದಿದ್ರೆ ನೀನು ಊಟನ ನಾಳೆ ತಿನ್ನೋದನ್ನ ಬಿಟ್ಬಿಡು ಅಂತಂದ್ಬಿಟ್ಟು ಜೋರಾಗಿ ಮಾತು ಶುರು ಆಗುತ್ತೆ. ಮಾತಾದಾಗ ನಿನ್ನ ನೋಡ್ಕತ್ನಿ ಹಂಗೆ ಹಿಂಗೆ ಅಂತ ವಾದ ವಿವಾದ ನಡೆದಾಗ, ಬಾರಲ್ಲೇ ಏನು ಮಾಡ್ತೀನಿ ನೋಡೋಣ ಅಂತ ಜೋರಾಗಿ ಕೈ ಮೇಲೆ ಹಾಸೋಕೆ ಶುರು ಆಗ್ಬಿಡ್ತಾರೆ. ಅಷ್ಟೊತ್ತಿಗೆ ಧನುಷ್ ಬಂದು ಅವ್ರನ್ನ ಸೇಫ್ ಮಾಡಿ ಆ ಕಡೆ ಈ ಕಡೆ ಕಳಿಸ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರುವಂಥದ್ದೇ ಮಹಾರಾಣಿ ಅಶ್ವಿನಿ ಅವ್ರು ಬರ್ತಾರೆ. ಅಶ್ವಿನಿ ಅವ್ರು ಬಂದು ಅವ್ರು ಮೊದಲು ನಾಮಿನೇಟ್ ಮಾಡೋಕೆ ತಗೊಳ್ಳುವಂಥ ಹೆಸರು ಇನ್ನು ಏನು ಹೇಳ್ಬೇಕಾಗಿಲ್ಲ, ಗಿಲ್ಲಿ ಹೆಸರನ್ನೇ ತಗೋತಾರೆ. ಗಿಲ್ಲಿ ಹೆಸರು ತಗೊಂಡಾಗ ರೀಸನ್ ಏನು ಹೇಳ್ಬೇಕು ಅಂದ್ರೆ ರೀಸನ್ ತರನೇ ಇರಲಿಲ್ಲ ಅಲ್ಲಿ. ಅವ್ರು ಹೇಳೋ ರೀಸನ್ ಏನು ಅಂತಂದ್ರೆ, ಇವ್ನು ಟಾಯ್ಲೆಟ್ಗೆ ಹೋದ್ರೆ ನೀರು ಹಾಕಿ ಬರೋದಿಲ್ಲ, ಅದಕ್ಕೆ ಗಿಲ್ಲಿ ಅಂತಾನೆ, ನೀನು ಇದೆಲ್ಲ ಹಾಕ್ತೀಯಾ, ಇವನು ಸರಿಯಾಗಿ ಮುಖ ತೊಳೆಯಲ್ಲ, ನೀನು ಇದೆಲ್ಲ ಮಾಡಿಸ್ತೀಯ, ಇವ್ನು ಕರೆಕ್ಟಾಗಿ ಅಲ್ಲುಜ್ಜಲ್ಲ, ನೀನು ಇದೆಲ್ಲ ಮಾಡಿಸ್ತೀಯ, ಮತ್ತೆ ನಾ ಊಟ ಮಾಡಿದಾಗ ತಟ್ಟೆ ತೊಳೆದಿಲ್ಲ, ನೀನು ಇದೆಲ್ಲ ತೊಳಿತೀಯ ಅಂತ ಎಲ್ಲ ಹೇಳು ಸುಮ್ಮನೆ. ಅಂದ್ರೆ ರೀಸನ್ ವ್ಯಾಲ್ಯೂಬಲ್ ಥರ ಯಾವುದು ಇರಲಿಲ್ಲ. ಗಿಲ್ಲಿ ಅಲ್ಲುಜ್ಜಿದ್ರೇನೋ, ಇನ್ನೊಂದು ತೊಳೆದ್ರೇನು, ಮುಖ ತೊಳೆದ್ರೇನು, ಇನ್ನೊಂದು ತೊಳೆದ್ರೇನು, ಅವ್ನು ತೊಳೆದೇರೇನು, ಅದು ಅವನ ಬರ, ಇವ್ರಿಗೇನಕ್ಕೆ ಸರಿಯಾಗಿ ಬಟ್ಟೆ ಹಾಕಲ್ಲ, ಸರಿಯಾಗಿ ತಲೆ ಬಚ್ಚಲ್ಲ, ಇವೇನೇನೇನೇನೆಲ್ಲ ರೀಸನ್ಗಳೆಲ್ಲ ಹೇಳಕ್ ಹೋದ್ರು. ಅವೆಲ್ಲ ಏನೇನೋ ಹೇಳಿದ್ರು ಕೂಡ ಲಾಸ್ಟ್ಗೆ ಇಬ್ಬರಿಗೂ ಕೂಡ ವಾದ ವಿವಾದ ನಡೀತು. ವಾದ ವಿವಾದ ನಡೆದಾಗ ಗಿಲ್ಲಿನ ಮಾತಾಡಿಸ್ತಾ ಇದಕ್ಕಿದ್ದಂಗೆ ಮೊದಲು ಹೇಳ್ದಂಗೆ ನೀನು ಒಂಥರ ಕೊಚ್ಚೆ ಹಿಂಗೆಲ್ಲ ಒಂಥರ ಸಿಕ್ಕಾಪಟ್ಟೆ ವಾದ ವಿವಾದ ನಡೀತು. ಅದಾದ್ಮೇಲೆ ನೆಕ್ಸ್ಟ್ ಒಂದು ಆಯ್ಕೆ ತಗೊಂಡಿದ್ದು ಅಶ್ವಿನಿ ಅವರು ಕಾವ್ಯನ ತಗೊಂಡಾಗ ಒಂದು ಮಾತು ಹೇಳಿದ್ರು, ಅದಂಗೆ ಹೇಳಿ ಬರ್ತಾ ಇತ್ತು. ಬಿಗ್ ಬಾಸ್ ಅಲ್ಲಿ ನಾನು ತುಂಬಾ ದಿವಸದಿಂದ ಕಾಯ್ತಿದ್ದೀನಿ ಕಾವ್ಯನ ನಾಮಿನೇಷನ್ ಮಾಡೋದಕ್ಕೆ, ನನಗೆ ಅವಕಾಶನೇ ಸಿಕ್ಕಿರಲಿಲ್ಲ ಅಂತ ಹೇಳಿದೆ. ಯಾಕೆ ಅವಕಾಶ ಸಿಗ್ತಿರ್ಲಿಲ್ಲ ಅಂದ್ರೆ, ಅವಕಾಶ ಸಿಕ್ಕಿದಾಗ ಗಿಲ್ಲಿ ನೋಡ್ಕತ್ತಿದ್ದ, ಯಾರನ್ನ ಕಾವ್ಯನ ಹೊರಗಡೆ ಹೋಗ್ದಂಗೆ ಅವಕಾಶ ನೋಡ್ಕೊತಿದ್ದ. ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾಗ ಈ ನಾಮಿನೇಷನ್ ಮಾಡುವಂಥ ಅವಕಾಶವನ್ನ ಅಶ್ವಿನಿ ಅವರಿಂದ ಕಿತ್ಕೊಬಿಟ್ಟಿದ್ದ. ಹಿಂಗಿರ್ಬೇಕಾ, ಅದಕ್ಕೆ ಒತ್ತಿ ಹೇಳಿದ್ರು, ನಾನು ನಾಮಿನೇಷನ್ ಮಾಡೋಕ್ಕೆ ಗಿಲ್ಲಿಗೆ ಕಾವ್ಯನ ಮಾಡೋದಕ್ಕೆ ನಂಗೆ ಅವಕಾಶನೇ ಸಿಕ್ಕಿರಲಿಲ್ಲ. ಏನಕ್ಕೆ ಅಂತಂದ್ರೆ ರೀಸನ್ ಏನಕ್ಕೆ ಅಂತ ಹೇಳ್ತಾರೆ ಅಂತಂದರೆ, ಇವಳು ಬಂದಾಗಿಂದ ಕೂಡ ಏನೂ ಆಟ ಆಡೋದಿಲ್ಲ, ಒಂದು ಗ್ಯಾಂಗ್ ಕಟ್ಕೊಂಡು ತುಂಬ ಸೇಫ್ ಮಾಡಿಕೊಂಡು ಅದೇ ರೀತಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ತಾರೆ. ಆ ಥರದಲ್ಲಿ ನೋಡಿದ್ರೆ ಅಶ್ವಿನಿ ಅವ್ರದ್ದು ಏನೇನೆಲ್ಲ ಸಮಸ್ಯೆ ಇದೆ ಅಂತ ಹೇಳಿದಾಗ ಕಾವ್ಯ ಹೇಳ್ತಾಳೆ, ನಿನಗೆ ತಾಕತ್ತಿದ್ರೆ ಮೊದಲು ನೀನು ಕ್ಯಾಪ್ಟನ್ ಆಗೋ, ಫಸ್ಟು ನೀನು ಕ್ಯಾಪ್ಟನ್ ಆಗೋ ತಾಕತ್ತೇ ಇಲ್ಲ, ನಿನಗೆ ಯೋಗ್ಯತೆ ಇಲ್ಲ, ನೀನು ನಮ್ಮ ಬಗ್ಗೆ ಮಾತಾಡಬೇಡ. ನಾನು ಯಾವುದೋ ಒಂದು ಗ್ಯಾಂಗ್ ಕಟ್ಕೊಂಡು ಹಂಗೆ ಬರೋದಾಗಿದ್ರೆ ಕ್ಯಾಪ್ಟನ್ನು ಗ್ಯಾಂಗ್ ಕಟ್ಕೊಂಡು ಮಾಡೋಕ್ಕಾಗಿಲ್ಲ, ನಾನು ಕಷ್ಟಪಟ್ಟು ಆಡಿರೋದಕ್ಕೆ ನಾನು ಗೆದ್ದಿದ್ದೀನಿ ಮಾಡಿದ್ದೀನಿ ಅಂತ ಇಬ್ಬರಿಗೂ ವಾದ ವಿವಾದ ನಡೆಯುತ್ತೆ. ವಾದ ವಿವಾದ ಎಲ್ಲ ನಡೆದಾಗ ಜೊತೆಗೆ ನೀನು ಗಿಲ್ಲಿನ ನನ್ನ ಮೇಲೆ ಪ್ರೊವೋಕ್ ಮಾಡಿ ತುಂಬ ಟಾರ್ಗೆಟ್ ಮಾಡಿ ಮಾಡಿಸಿದ್ದೆ ಹಂಗೆ ಹಿಂಗೆ, ಗಿಲ್ಲಿ ಇಲ್ಲ ಅಂದ್ರೆ ನೀ ಗೆಲ್ತಿರ್ನಿಲ್ಲ, ಅದೇನೇನು ಹೇಳಿದ್ರು. ಗಿಲ್ಲಿ ಇಲ್ಲದೆ ಅಂದ್ರೆ ನಾ ಗೆಲ್ತಿಲ್ಲ ಅಂತ ಅನ್ನೋದಾಗಿದ್ದಿದ್ರೆ ಕ್ಯಾಪ್ಟನ್ ಗಿಲ್ಲಿನೇ ಮಾಡಿರ್ನಿಲ್ಲ, ನಾನು ಆಟ ಆಡಿದಕ್ಕೆ ಗೆದ್ದಿರೋದು ಅಂತ ಇಬ್ಬರಿಗೂ ವಾದ ವಿವಾದ ಸಿಕ್ಕಾಬಟ್ಟೆ ನಡೆದ್ಮೇಲೆ ಅಷ್ಟಕ್ಕೆ ಮುಗಿದ ಮೇಲೆ ಬಿಗ್ ಬಾಸ್ ಈಗ ಇಬ್ಬರನ್ನ ಯಾರು ಮನೆಯಿಂದ ಕಳಿಸ್ತಾರೆ ಅಂತ ನಾವು ಅನ್ಕೊಂಡಿದ್ದು ಬಿಗ್ ಬಾಸ್ ಯಾವ ಥರ ಅನೌನ್ಸ್ಮೆಂಟ್ ಮಾಡಿದ್ರು ಅಂತಂದರೆ, ಏನಂತಂದರೆ ಯಾರ ಮೇಲೆ ಜಾಸ್ತಿ ಒಂದು ನಾಮಿನೇಷನ್ ಆಗಿರುತ್ತೆ, ಯಾರನ್ನ ಎಲ್ಲರೂ ಜಾಸ್ತಿ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಸೆಲೆಕ್ಟ್ ಮಾಡಿರ್ತಾರೋ ಅವ್ರು ಜಾಸ್ತಿ ಹೋಗ್ತಾರೆ ಅಂತ ನಾವು ಅನ್ಕೊಂಡು, ಅದರಲ್ಲಿ ಜಾಸ್ತಿ ಸೆಲೆಕ್ಟ್ ಆಗಿದ್ದು ಮೊದಲಿಗೆ ಅಶ್ವಿನಿ ಅವರು, ಇನ್ನೊಂದು ಬಂದು ಧ್ರುವಂತು, ಇವರಿಬ್ಬರು ಹೋಗ್ತಾರೆ ಅಂತ ನಾವು ಅನ್ಕೊಂಡಿದ್ದು. ಆದರೆ ಬಿಗ್ ಬಾಸ್ ಇಲ್ಲಿ ಒಂದು ಟ್ವಿಸ್ಟ್ ಮಾಡಿಬಿಟ್ರು. ಏನು ಟ್ವಿಸ್ಟ್ ಮಾಡಿದ್ರು ಅಂತಂದರೆ, ಮನೆಯಲ್ಲಿರುವಂತಹ ಕ್ಯಾಪ್ಟನ್ ಆದಂಥ ಧನುಷ್ ಅವರು ನಾಮಿನೇಷನ್ನ ಡೈರೆಕ್ಟಾಗಿ ಮಾಡಿರುವಂಥದ್ದು ಯಾರನ್ನ ಅಂತಂದರೆ ಧ್ರುವಂತ್ ಅವ್ರನ್ನ. ಆದರೆ ಇನ್ನು ಮನೇಲಿರೋ ಎಲ್ಲರೂ ಕೂಡ ನಾಮಿನೇಷನ್ ಮಾಡಿರೋದ್ರಿಂದ ಧನುಷ್ ಅವ್ರನ್ನ ಒಬ್ಬರು ಬಿಟ್ಟರೆ ಮನೇಲಿರೋ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದೀರಿ ಅಂತಂದರೆ ಇನ್ನು ಉಳ್ಕೊಳ್ಳೋದು ಯಾರು?
ಧನುಷ್ ಒಬ್ಬನೇ. ಇನ್ನು ಆಟ ಏನಾಗಿ ಧನುಷೇ ಗೆದ್ದಂಗೆ. ಅದಕ್ಕೆ ಹಂಗೆ ಹೇಳ್ತಿದ್ದಂಗೆ ಗಿಲ್ಲಿ ಎಲ್ಲರೂ ಕೂಡ ನಗ್ತಾ ಇದ್ರೆ ಗಿಲ್ಲಿ ತುಂಬಾ ಆಶ್ಚರ್ಯವಾಗಿ ನೋಡ್ತಾ ಇದ್ದ. ಅಥವಾ ನಾನ್ ಗೆಲ್ತೀನಿ ಹಿಂಗಾಗೋಯ್ತಾ? ಅಥವಾ ಇದೇನು ಹೇಳ್ತಿದ್ದಾರೆ ಏನೋ ಗೊತ್ತಾಗ್ಲಿಲ್ಲ. ನಮಗೂ ಕೂಡ ಏನೂ ಅರ್ಥ ಆಗ್ಲಿಲ್ಲ. ಇಷ್ಟಕ್ಕೆ ಕೇಳಿ ನಿಲ್ಸಿದ್ದಾರೆ. ಕೊನೆ ಫೈನಲ್ ಏನು ಹೇಳಿ ನಾಳೆ ಏನು ಬರುತ್ತೆ ಅನ್ನೋದು ನೋಡಬೇಕು. ಇನ್ನು ಮುಂದೆ ಯಾವುದೇ ನಾಮಿನೇಟೆಡು ಯಾರು ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಇದೇ ಫೈನಲ್ ಅಂತ ಹೇಳಿದ್ರೆ ಇನ್ನು ಮುಂದೆ ಇನ್ನು ನಾಳೆ ನಾಳಿದ್ರಲ್ಲೇ ಫೈನಲ್ ಲಿಸ್ಟ್ ರೆಡಿ ಆಗ್ಬಿಡುತ್ತೆ ಅನ್ಸುತ್ತೆ. ನಾಳೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಏನೋ ನೋಡೋಣ. ಅಂದ್ರೂ ಒಟ್ಟಿನಲ್ಲಿ ಯಾರ್ಯಾರ ಮನಸ್ಸಲ್ಲಿ ಏನೇನು ಕೋಪ ತಾಪ ಇತ್ತು ಅದನ್ನ ಹೊರ ಕಳೋದಿಕ್ಕೆ ಒಂದು ಒಂದು ಸೆಗ್ಮೆಂಟ್ ನಡೀತು ಬಿಗ್ ಬಾಸ್ ಕಡೆಯಿಂದ ಅಂತ ಅನ್ಸುತ್ತೆ. ನೋಡೋಣ ನಾಳೆ ಏನ್ ನಡೀತೆ ಅಂತ. ಇದುವರೆಗೂ ಕೂಡ ನಿಮ್ಗೇನ್ ಅನಿಸ್ತು ಇವರೆಲ್ಲ ಬೆಳವಣಿಗೆ ಇವರೆಲ್ಲ ಅಭಿಪ್ರಾಯಗಳು ನಿಮ್ಗೆ ಎಷ್ಟು ಬೇಜಾರಾಯ್ತಾ? ಅಥವಾ ಯಾರ ಮೇಲೆ ಯಾರು ಹೇಳಿ ಸರಿ ಅನ್ನಿಸ್ತು? ಯಾರು ರೀಸನ್ ಕೊಟ್ಟಿದ್ದು ವ್ಯಾಲ್ಯೂಬಲ್ ಆಗಿರುತ್ತು? ಅಥವಾ ಯಾರು ಒಂದಿಬ್ರು ನಾಳೆ ಹೋದ್ರೆ ಯಾರನ್ನ ಸೆಲೆಕ್ಟ್ ಮಾಡಬೇಕು ಬಿಗ್ ಬಾಸು? ಯಾರಿಬ್ರು ಹೋಗ್ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ವಿಡಿಯೋಗಳನ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮಗೊಂದು ರೀತಿ ನೀವು ನಮಗೊಂದು ಆಸ್ತಿ ಇದ್ದಂಗೆ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ನಮ್ಮ ವಿಡಿಯೋ ನೋಡಿದ ಎಲ್ಲರೂ ಕೂಡ ನಮಸ್ಕಾರ, ಥ್ಯಾಂಕ್ ಯು.